ತಾತ ನಮಸ್ತೆ. ನಾವು 3 ಜನ ಫ್ರೆಂಡ್ಸು ಹೊಸದಾಗಿ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ವೆಲ್ಕಮ್ ಆಲ್ 3 ಬ್ಯಾಚುಲರ್ಸ್. ಎಸ್ ತಾತ. ತಾತ ಸ್ವೀಟು. ಸ್ವೀಟ್ಸಾ? ಪಕ್ಕ ಎಣ್ಣೆ ಗಾಡಿ ಅನಿಸುತ್ತೆ, ಏನಕ್ಕಾದ್ರೂ ಬೇಕಾಗ್ತದೆ ಕ್ಯಾಚ್ ಹಾಕೋಣ. ತಾತ, ಸಂಜೆ 7 ಗಂಟೆಗೆ ರೂಮಲ್ಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದೀವಿ, ಬರಬೇಕು. ಓನ್ಲಿ 3 ಆಫ್ ಯು? ಎಸ್ ತಾತ. ರೂಮ್ ನಂಬರ್ 301. ಓಕೆ ಓಕೆ ತಾತ. ನನ್ನ ಮಗ ಹಳೆ ಓನರ್ ಇದಾನಲ್ಲ, ಅವನಿಗೆ ಈ ಮನೆ ಫೋಟೋ ಹೊಡೆದು ಕಳ್ಸ. ನಾನೇ ವಾಟ್ಸಪ್ ಮಾಡ್ತೀನಿ ಮಗ. ಹೊಸ ಮನೆ, ಹೊಸ ಎಣ್ಣೆ, ಹೊಸ ಲೈಫ್. ಹೆಂಗೆ ವೈಫ್ ಒಂದು ಮಿಸ್ಸಿಂಗ್ ಮಚ್ಚ. ತಾತ ಬಂದ್ರು. ಮುದ್ಕ. ಹೌದೌದು, ಹುಷಾರಪ್ಪ. ಹಲೋ, ಬನ್ನಿ ತಾತ, ಒಳಗೆ ಬನ್ನಿ. ಕೂತ್ಕೊಳ್ಳೋಕೆ ಕುರ್ಚಿನೂ ಇಟ್ಕೊಂಡಿಲ್ಲ. ಆಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸ್ವಲ್ಪ ಅಡ್ವಾನ್ಸ್ ಪಾರ್ಟಿ ಅಂತ ಕಾಣುತ್ತೆ. ಕೂತ್ಕೊಳ್ಳಿ ತಾತ. ಎಲ್ಲಿ? ಕೊಡೋ. ಥ್ಯಾಂಕ್ ಯು. ಇದೇನು ತಾತ? ನೋಡಪ್ಪ, ನಮ್ಮದು ನಿಮ್ಮದು ಹೊಸ ಸಂಪರ್ಕ. ಇಷ್ಟ ಮೇಲೆ ನೀವು 3 ಜನ ಬ್ಯಾಚುಲರ್ಸ್ ಅಂತ ಬೇರೆ ಹೇಳಿದ್ರಿ. ನೀವೇನು ಕುಡಿತೀರೋ ಏನು ಕತ್ತೀರೋ, ನಾನೇ ಯಾಕೆ ಚಾನ್ಸ್ ತೊಗೊಳ್ಳಿ? ಅದಕ್ಕೆ ನಾನು ಡ್ರಿಂಕ್ ನಾನೇ ತೊಗೊಂಡ್ಬಂದು. ಸೂಪರ್ ತಾತ. ನೀರು ಕೊಡ. ಚೆಸ್ ಚೆಸ್ ಚೆಸ್. ನಂದೆಲ್ಲಿ? ನನ್ನ ಡ್ರಿಂಕ್ ಎಲ್ಲಿ? ಸಾರಿ ತಾತ, ಗ್ಲಾಸ್ ಕೊಡ. ಓಕೆ, ನೋ ವಾಟರ್. ಎಲ್ರಿಗೂ ಗೊತ್ತು ಗುರಿ ಇದೆ ಅಂತ ಗೊತ್ತಾಯ್ತು. ಗುರಿ ಏನೋ ಇದೆ ತಾತ, ಆದ್ರೆ ಆ ಗುರಿ ಕಡೆಗೆ ಗರಿ ಬಿಚ್ಚಿ ಹಾರೋದು ಹೆಂಗೆ ಅಂತ ಗೊತ್ತಿಲ್ಲ. ನೀವು ಹೋಗ್ತಾ ಇರೋ ರೀತಿ ನೋಡಿದ್ರೆ ಗುರಿನ ತಲುಪ್ತೀರಾ, ಬಟ್ ಸ್ವಲ್ಪ ನಿಧಾನ ಆಗ್ಬೋದು. ಓಕೆ, ಗುಡ್ ನೈಟ್. ಗುಡ್ ನೈಟ್ ತಾತ. ಗುಡ್ ನೈಟ್. ಬಿಟ್ಟು ಬಂದಿಡ್ರ. ಅವನು ಏನಾದರೂ ಮಾಡ್ಕೊಳ್ಳೋ, ನೀನೇಮೇನೋ ಮೂವಿ ಮಾಡೋದಲ್ವಾ, ಮಾಡು ಅಷ್ಟೇ. ಈ ಜಗತ್ನೇ ನಡುಗಿಸೋ ಶಕ್ತಿ ಒಂದು ಹಣಕ್ಕೆ, ಇನ್ನೊಂದು ಹೆಣ್ಣಿಗೆ ಮಾತ್ರ ಇರೋದು. ಅದೆಲ್ಲ ಆಗಲ್ಲ ಗುರು. ತಲೆ ಓಡಿಸ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡು, ಒಂದು ಒಳ್ಳೆ ಕತೆ ಮಾಡು ಅಂದರೆ ಮಾಡಿಬಿಡ್ತೀನಿ. ನನ್ನ ಜೀವನ ನಡೀತದೆ ಅಂತ ಯಾರ್ದೋ ತಲೆ ಹಿಡಿದು ಬದುಕಕ್ಕೆ ನನಗಿಷ್ಟ ಇಲ್ಲ. ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಸರಿ ನೋಡಪ್ಪ, ಈಗೊಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಹೆವಿ ಟ್ರಾಫಿಕ್ ಇತ್ತು ಅಂತ ಇಟ್ಕೋ. ಏನ್ ಮಾಡ್ತೀಯಾ? ದಾರಿ ಬದಲಾಯಿಸ್ತೀವಿ. ಅದನ್ನ ಇಲ್ಲೂ ಮಾಡೋ. ಪ್ರೊಡ್ಯೂಸರ್ ನಿನ್ ಕತೆ ಒಪ್ಲಿಲ್ಲ ಅಂದ್ರೆ ಏನಂತೆ, ಹೀರೋಗ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಒಂದು ರೀಡಿಂಗ್ ಕೊಡು. ಅವನು ಕಥೆ ಇಷ್ಟ ಆಗಿ ನಾನ್ ಮಾಡ್ತೀನಿ ಅಂತ ಹೇಳ್ದ ಅಂತ ಇಟ್ಕೋ. ವಿಧಿ ಇಲ್ದೆ ಪ್ರೊಡ್ಯೂಸರ್ ಅದೇ ದಾರಿಗೆ ಬಂದೇ ಬರ್ಬೇಕು. ಪರವಾಗಿಲ್ಲಪ್ಪ, ಇವನು ಚೆನ್ನಾಗಿ ಮಾತಾಡ್ತಾನೆ. ಟಿಸಿ ತಲೆ ತಾತ. ಹಾಗೆ ಇವನು ಹೇಳೋದು ಕರೆಕ್ಟೇ. ಈ ಬದುಕೋದು ಒಂದು ದೊಡ್ಡ ವಿಷಯ ಅಲ್ಲೇ ಅಲ್ಲ ಕಣ್ರ. ಹೇಗೋ ಬದುಕಬೇಕು ಅಂತ ಅಂದ್ರೆ ಹೇಗೋ ಬದುಕ್ಬಿಡ್ಬೋದು, ಆದ್ರೆ ನಾವು ಅನ್ಕೊಂಡಂಗೆ ಬದುಕಬೇಕು ಅಂತಿದೆಯಲ್ಲ, ಅದು ಒಂದು ದೊಡ್ಡ ಹೋರಾಟ. ಆದಷ್ಟು ಸುಲಭವಾಗಿ ದಕ್ಕಲ್ಲ. ನೋಡ, ಟ್ರೈ ಮಾಡ. ನೀವೆಲ್ಲ ಹೇಳ್ತಾ ಇರೋದು ಕೇಳಿ ನಂಗೊಂದು ಜೋಶ್ ಬರ್ತಾ ಇದೆ. ಈ ಪ್ರೀತಿ ಅನ್ನೋದು ಫ್ರೆಶ್ ಆಗಿರೋ ಹೂವಿನ ತರ ಬಳ್ಳಿಯಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಕೈಯಲ್ಲಿ ಕಿತ್ತಿಡ್ಕೊಂಡ್ರೆ ಬಾಡೋಗಿ ಉದ್ರೆ ಹೋಗ್ಬಿಡುತ್ತೆ. ಲೇ ಹುಚ್ಚ, ಆ ಹೂ ಕಿತ್ತದ್ಮೇಲೆ ಹೆಂಗ್ ಕಾಪಾಡ್ಕೊಳ್ತೀವಿ ಅನ್ನೋದ್ ಕಡೋ ಮ್ಯಾಟ್ರು. ಸ್ವಲ್ಪ ಸುಮ್ಮನಿರ್ತೀರಾ? ಕುಡಿಯೋದು ತಲೆದರಿಗೆ ಬೀಳಕ್ಕಲ್ಲ, ಹುಚ್ಚುಚ್ಚಾಗಿ ಮಾತಾಡಕ್ಕಲ್ಲ. ಸೋಷಿಯಲ್ ಡ್ರಿಂಕಿಂಗ್ ಅಂದರೆ ಒಂದು 4 ಜನ ಒಟ್ಟಿಗೆ ಸೇರಿ ಯಾವುದಾದ್ರೂ ಒಂದು ಒಳ್ಳೆ ವಿಷಯದ ಬಗ್ಗೆ ಮುಕ್ತವಾಗಿ ಮಾತಾಡೋಕ್ಕೆ ಅಂತ. ಆಮೇಲೆ ಕೆಲವರಿಗೆ ಪಾಪ ಹೇಳ್ಕೊಳಕ್ಕಾಗದೇ ಇರೋವಂಥ ಕೆಲವು ವಿಷಯಗಳು ಒಳಗಡೆ ಇರುತ್ತವೆ. ಅದು ಬಿಟ್ಟು ಸುಖಕ್ಕೊಂದು ಕ್ವಾರ್ಟ್ರು, ದುಃಖಕ್ಕೊಂದು ಕ್ವಾರ್ಟ್ರು. ರಾಮಣ್ಣ ಸತ್ತ, ದುಃಖ.
ಒಂದು ಕ್ವಾರ್ಟ್ರು. ಭೀಮಣ್ಣನ ಮಗು ಆಯ್ತು, ಸುಖ ಒಂದು ಕ್ವಾರ್ಟ್ರು. ಕ್ವಾರ್ಟ್ರು ಕಾಮನ್ ಫ್ಯಾಕ್ಟ್ರು. ದ್ಯಾಟ್ ಈಸ್ ನಾಟ್ ದ ವೇ. ಅಲ್ಲ ತಾತ, ಕರೆಕ್ಟ್ ತಾತ, ನೀವು ಹೇಳಿದ್ದು ಕರೆಕ್ಟ್. ನಿಮ್ಮ ಕಾಲದಲ್ಲಿ ಲವ್ ಹೆಂಗೆ? ಇದು ಹೇಳಿ. ನಮ್ಮ ಕಾಲದ ಲವ್ ಸ್ಟೋರಿ ಕೇಳಿದ್ರೆ ನೀನು ಗಾಬರಿ ಆಗ್ಬಿಡ್ತೀಯ. ಅಪ್ಪ, ನಾವು ಐ ಲವ್ ಯು ಅಂತ ಬರೀ 3 ತಿಂಗಳು ತಗೋತಿದ್ವಿ. ಅದನ್ನು ಪುಸ್ತಕದೊಳಗಿಟ್ಟು ಆ ಕಡೆ ತಲುಪಿಸೋದಕ್ಕೆ ಇನ್ನು 3 ತಿಂಗಳು ತಗೋತಿದ್ವಿ. ಆದ್ರೆ ಒಂದ್ಸಾರಿ ಹೃದಯ ಕೊಟ್ವಿ ಅಂದ್ರೆ ಮನಸ್ಸೆಂದು ಬದಲಾಯಿಸ್ತಿರ್ಲಿಲ್ಲ. ಸೂಪರ್. ಈಗಿನ ಕಾಲದ ಹುಡುಗರು ಎನ್ನೆ ಫೋನ್ ಮಾಡಿದ್ದು ಐ ಲವ್ ಯು ಅಂತ ಹೇಳಕ್ಕೆ, ಇವತ್ತು ಫೋನ್ ಮಾಡಿ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಐ ಸೇ? ಸ್ಟಡಿ ಬ್ರೋ. ಇವನೆಲ್ಲ ಹೋದ? ಅವನ ಹೆಣ ಎತ್ತದ ಫೋನಲ್ಲೇ ಬಿತ್ತು ಅವನೇಣ. ಮೋಸ ಮೋಸ ತಾತ ಇದು. ಇಲ್ಲಿ ಈಗ ನಾವಿಬ್ರನ್ನ ಓಕೆ. ಏನ ಗೂಬೆ ತರ ಕೂತಿದ್ದಾನೆ? ನಮ್ಮ ಹುಡುಗ ಲವಲ್ ಬಿದ್ದವ, ಫುಲ್ ಡೀಪ್ ಲವ್. ಏನಾದ್ರು ಮಾಡಿ ಈ ಪ್ರೀತಿ ಪ್ರೇಮದ ವಿಷಯದಲ್ಲೇ ನನ್ನ ಹೆಸರು ತರಲೇಬೇಡಿ. ಅದು ಒಂಥರ ಬಿಯರಲ್ಲೇ ಸೋಡಾ ಮಿಕ್ಸ್ ಮಾಡ್ದಂಗಾಗೋ. ಅಯ್ಯೋ ಇವನಿದೇನಲ್ಲ, ಇವನ್ ಕೇಳೋ, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಹೆಣ್ಣಿನ ಬಗ್ಗೆ, ಹೆಣ್ಣಿನ ಕಲಾಕೃತಿಯ ಬಗ್ಗೆ. ಸಾರಿ ತಾತ, ಅವತ್ತೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ, ಅಪ್ಪ ಅಮ್ಮ, ನಿಮ್ಮ ಗೌರವವನ್ನು ಕಾಪಾಡುವಂತಹ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳು, ಸಂತೋಷ ಪಡ್ತಾರೆ. ನನ್ನ ಮೊಮ್ಮಕ್ಕಳ ಬಗ್ಗೆ ತಪ್ಪು ಮಾತಾಡಿದೆ ಅಂತ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ನೀನು ಬದಲಾಗಿಲ್ಲ ಅಂತ. ಒಬ್ಬ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀನಿ ಅಂತ ನಿನ್ನ ಮನಸ್ಸಿಗೆ ಅನಿಸಿದರೆ ಆಗ ನಿನಗೆ ಜ್ಞಾನೋದಯ ಆಗಿದೆ ಅಂತ. ನಾವು ಮಾಡೋ ಯೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸೋ ಥರ ಇರಬೇಕು. ಸಾರಿ ತಾತ, ದಯವಿಟ್ಟು ಕ್ಷಮಿಸ್ಬಿಡಿ. ಒಂದ್ಸರಿ ಕ್ಷಮಿಸ್ಬಿಡಿ ತಾತ. ಆಗ್ಲೇ ಕ್ಷಮಿಸ ಆಗಿದೆಯಲ್ಲ, ಅದಕ್ಕೆ ತಾನೇ ಆಟಕ್ಕೆ ಕೂರಿಸಿರೋದು. ನಿನ್ನ ಪ್ರೀತಿನ ಹೇಳ್ಕೋಬೇಕಾ? ಇಡೀ ಜಗತ್ತಿಗೆ ಕೇಳಿಸೋ ಹಾಗೆ ಜೋರಾಗಿ ಬೊಗಳು, ಮನಸ್ಸಲ್ಲಿ ಇಟ್ಕೊಂಡು ಹೊರಗಬೇಡ. ಭಯ ಆಗತ್ತೆ ತಾತ. ಭಯ? ನನಗೂ ಭಯ ಆಗ್ತಿತ್ತು ಆವಾಗ, ಈಗಲ್ಲ. ನಡಿ ತಾತ. ಎಲ್ಲಿಗೆ ತಾತ? ಇದೇ ಅಲ್ವೇನ ಅವಳ ಮನೆ? ಹಾ. ಕಮಾನ್. ಬಾಯ್. ತಾತ ತಾತ